ಧನಸ್ಸು ರಾಶಿಯವರು, ನಿಮ್ಮ ಮುಂದೆ 3 ದಾರಿಗಳಿದೆ. ಯಾವ ದಾರಿಯಲ್ಲಿ ಹೋದ್ರೆ ಎಲ್ಲಿ ತಲುಪ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ವರ್ಷದವರೆಗೂ ಕೂಡ ತೆಗೆದುಕೊಂಡಿರುವಂತಹ ನಿರ್ಧಾರಗಳ ಮೇಲೆ ಇವತ್ತರೆಗೂ ನೀವು ಬಂದು ನಿಂತಿದ್ದೀರಿ. ಒಂದು ನಿರ್ಧಾರ ತೆಗೆದುಕೊಳ್ಳದೆ ಒಂದು ಅವಕಾಶವನ್ನ ಕಳೆದುಕೊಂಡಿದ್ದು ಉಂಟು. ಹಾಗೆ ಈ ವರ್ಷ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನೇ ನಿಮಗೆ ತಂದುಕೊಡುತ್ತೆ. ಅದರ ಕುರಿತಾಗಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲನೇ ಸಾರಿ ಚಾನಲ್ಗೆ ಬಂದಿರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋವನ್ನ ನೋಡ್ತಾ ಇರುವಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯುಗಾದಿ ಭವಿಷ್ಯ ಹೇಗಿರುತ್ತೆ ನೋಡೋಣ ಬನ್ನಿ. ಹಣಕಾಸು, ಮದುವೆ, ದಾಂಪತ್ಯ, ಪ್ರೀತಿ ಪ್ರೇಮ ಸಮಸ್ಯೆಗಳು, ಜೀವನದಲ್ಲಿ ನೆಮ್ಮದಿ ಇಲ್ಲದಿರುವುದು, ವ್ಯಾಪಾರ ಅಭಿವೃದ್ಧಿ, ಮನೆಯ ವಾಸ್ತು ಹಾಗೂ ಇನ್ನಿತರ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತ ಮತ್ತು ಶಾಶ್ವತ ಪರಿಹಾರವನ್ನ ತಿಳಿಸಿಕೊಡುತ್ತಾರೆ. ಗುರೂಜಿಯವರ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ. ಮಾರ್ಚ್ 19ಕ್ಕೆ ಈ ಅಮಾವಾಸ್ಯೆ ಮುಗಿದ ನಂತರದಲ್ಲಿ ವಿಶೇಷವಾಗಿ ನಾವೆಲ್ಲರೂ ಕಾಯುತ್ತಿರುವಂತಹ ಯುಗಾದಿ, ಯುಗಗಳೇ ಕಳೀತಾ ಇದ್ರು ಕೂಡ ಯುಗಾದಿ ಮರಳಿ ಬರ್ತಾನೆ ಇದೆ. ಈ ಹಾಡು ಪ್ರತಿ ಯುಗಾದಿಗೂ ಕೂಡ ನಮ್ಮೆಲ್ಲರಿಗೂ ಕೂಡ ನೆನಪಾಗುವಂತಹ ಹಾಡು. ಹಾಗೆ ವಿಶೇಷವಾಗಿ ಈ ವರ್ಷ ಇರುವಂತಹ ಯುಗಾದಿ ಬಂದು ಪರಾಭವ ನಾಮ ಸಂವತ್ಸರ ಅಂತ ಹೇಳಿ. ಪರಾಭವ ಅಂದ್ರೆ ಏನು? ಪರಾಭವ ಅಂದ್ರೆ ಸೋಲು. ನಮ್ಮ ಶಾಸ್ತ್ರ ಅಥವಾ ಗತ ಚರಿತ್ರೆಯನ್ನ ಹುಡುಕ್ತಾ ಹೋದ್ರೆ ಈ ಪರಾಭವ ನಾಮ ಸಂವತ್ಸರ ಏನು ಹೇಳುತ್ತೆ ಅಂದ್ರೆ ಭಯಂಕರವಾದ ಅಪಮಾನ, ಅವಮಾನಗಳು ಅಂತ ತೋರಿಸುತ್ತೆ. ಹಾಗೂ ಅವಮಾನಕಾರಿಯಾಗಿ ಸೋಲುವಂಥದ್ದು, ಈ ಎಲ್ಲ ಸೂಚನೆಗಳು ಕೂಡ ಈ ಒಂದು ಸಂವತ್ಸರದಲ್ಲಿ ಬರುತ್ತೆ. ಯಾರಿಗೆ ಈ ಸೋಲು ಬರುತ್ತೆ, ಯಾರಿಗೆ ಗೆಲುವಿರುತ್ತೆ? ಯಾಕಂದ್ರೆ ಒಬ್ರು ಸೋಲಬೇಕಾದ್ರೆ ಇನ್ನೊಬ್ರು ಗೆಲ್ಲಲೇಬೇಕು. ಹಾಗಾಗಿ ಈ ಸೋಲು ಯಾರಿಗೆ, ಯಾರಿಗೆ ಈ ಗೆಲುವು ಅಂತಕ್ಕಂಥದ್ದನ್ನ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಜೊತೆಯಲ್ಲಿ ಈ ವರ್ಷ ಅಂದ್ರೆ ಈ 2026ರಲ್ಲಿ ರಾಜನಾಗಿರ್ತಕ್ಕಂಥದ್ದು ಗುರುಗ್ರಹ ಆಗಿರುತ್ತೆ. ಹಾಗೂ ಮಂತ್ರಿಯ ಸ್ಥಾನದಲ್ಲಿ ಕುಜಗ್ರಹ ಇರುತ್ತೆ. ಅಧಿಪತಿ ಅಂದ್ರೆ ಕಮಾಂಡಿಂಗ್ ಕೊಡ್ತಕ್ಕಂತಹ ಕಮಾಂಡರ್ ಒಂದು ಕೇತು ಇರುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಕೇತು ಗ್ರಹಕ್ಕೆ ತಲೆ ಅನ್ನೋದಿರೋದಿಲ್ಲ. ಅವನು ಯಾವ ತರ ಬೇಕೋ ಆ ರೀತಿ ನಿರ್ಧಾರ ತೆಗೆದುಕೊಳ್ತಾ ಇರ್ತಾನೆ. ಈಗ ಮುಖ್ಯವಾಗಿ ಅಮೇರಿಕ ಒಂದು ದೇಶವಾಗಿ ನಾವು ನೋಡುವಾಗ ಅಲ್ಲಿ ಕೂತಿರ್ತಕ್ಕಂತಹ ಒಬ್ಬ ಪ್ರೆಸಿಡೆಂಟ್ ಏನಿರ್ತಾನೆ, ಅವನು ತುಘಲಕ್ ದರ್ಬಾರನ್ನ ನಡೆಸ್ತಾ ಇರುವಂತದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಹಾಗೆ ಈ ಕಮಾಂಡರ್ ಕೇತು ಇರೋದ್ರಿಂದ ಈ ವರ್ಷ ಪೂರ್ತಿ ಸ್ಥಿರತೆ ಅಂತಕ್ಕಂಥದ್ದನ್ನ ನಾವು ನಿರೀಕ್ಷೆ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗೂ ಈ ವರ್ಷ ಗ್ರಹಗಳ ಸಂಯೋಗ ಇರ್ತಕ್ಕಂಥದ್ದು ಏನಿದೆ, ಏಪ್ರಿಲ್ನಿಂದ ಜುಲೈ ತಿಂಗಳವರೆಗೂ ಈ ಸಂದರ್ಭದಲ್ಲಿ ಕಾಲಸರ್ಪ ಯೋಗ ಬರ್ತಾ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಯಾರ್ಯಾರು ಹುಟ್ಟತಾ ಇರ್ತಾರೋ ಅವರೆಲ್ಲರ ಜಾತಕದಲ್ಲೂ ಕೂಡ ಈ ಯೋಗ ಇರುತ್ತೆ. ಜೊತೆಯಲ್ಲಿ ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 30ರವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲಿ ಕುಜ ಮತ್ತು ಗುರು ಸಂಯೋಗ ಆಗ್ತಕ್ಕಂಥದ್ದು. ನವೆಂಬರ್ ಮತ್ತು ಡಿಸೆಂಬರ್ ಈ ತಿಂಗಳುಗಳಲ್ಲಿ ಸಿಂಹ ರಾಶಿಯಲ್ಲಿ ಕುಜಸ್ತಂಭನ ಯೋಗ ಕೂಡ ಬರ್ತಾ ಇದೆ. ಹಾಗೂ ಗುರು ಗ್ರಹ ಬಹಳ ವಿಶೇಷವಾದಂತಹ ಗ್ರಹ. ಎಲ್ಲರೂ ಕಾಯುವಂಥದ್ದು ಗುರುಬಲ ಬರಲಿಕ್ಕೆ. ಈ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ಲಿಕ್ಕೆ 1 ವರ್ಷದ ಸಮಯವನ್ನ ತೆಗೆದುಕೊಳ್ತಾನೆ. ಅಲ್ಲಿಗೆ 2 ರಾಶಿಯಲ್ಲಿ ಸಂಚಾರ ಮಾಡತಕ್ಕಂಥದ್ದನ್ನ ನಾವು ನೋಡ್ತಾ ಇರ್ತೇವೆ. ಆದ್ರೆ ಈ ವರ್ಷ ಗುರುಗ್ರಹ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಅವನು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಇರೋದ್ರಿಂದ ಮಿಥುನ, ಕರ್ಕಾಟಕ ಮತ್ತು ಸಿಂಹ ರಾಶಿಯಲ್ಲೂ ಕೂಡ ಅವನ ಸಂಚಾರ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ನಿರೀಕ್ಷೆಯನ್ನ ಮಾಡಬಹುದು. ಇಷ್ಟು ವಿಚಾರಗಳು ಇಲ್ಲಿ ಕಾಣಿಸ್ತಾ ಇರೋದ್ರಿಂದ ಇದರಿಂದ ಯಾರ್ಯಾರಿಗೆಲ್ಲ ಯಾವ್ಯಾವ ರೀತಿ ಪ್ರಭಾವಗಳಿರುತ್ತೆ ಅಂತಕ್ಕಂಥದ್ದನ್ನ ನೋಡೋದಾಯ್ತು ಅಂದ್ರೆ, ಈ ವರ್ಷ ಒಂದು ಜಾಗತಿಕ ಮಟ್ಟದಲ್ಲಾಗಿರ್ಬೋದು ಅಥವಾ ದೇಶದ ಮಟ್ಟದಲ್ಲಾಗಿರ್ಬೋದು ಎಲ್ಲರೂ ಕೂಡ ಒಂದು ಟೆನ್ಷನ್ ಇಂದ ಇರ್ತಾರೆ. ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ, ನಿದ್ರಾಹೀನತೆ ಇರುತ್ತೆ. ಬಹಳ ಜನರಿಗೆ ಈ ಒಂದು ಸಮಸ್ಯೆಗಳನ್ನ ಯಾರೋ ಅನುಭವಿಸ್ತಾ ಇರ್ತಾರೋ ಅವರಿಗೆ ಇನ್ನಷ್ಟು ಉಲ್ಬಣ ಆಗುವಂತಹ ಮಟ್ಟಿಗೆ ಈ ಒಂದು ವಿಚಾರಗಳು ಕಂಡುಬರುತ್ತೆ. ಮಹಿಳೆಯರಿಗೆ ಒಂದಷ್ಟು ಅದೃಷ್ಟದಾಯಕ ಫಲಗಳು ಪ್ರಾಪ್ತಿಯಾಗುತ್ತೆ. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾದ ರೀತಿಯಲ್ಲೂ ಕೂಡ
ಅನುಕೂಲಕರವಾದಂತಹ ವರ್ಷ. ಅವರು ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗುವಂತಹ ವರ್ಷ ಇದಾಗಿರುತ್ತೆ. ಜೊತೆಯಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕೂಡ ಈ ವರ್ಷ ಬರುತ್ತೆ. ಅನೇಕ ರೀತಿಯ ಕ್ರೈಮ್ಗಳು, ಹೊಸ ಹೊಸ ರೀತಿಯ ಕ್ರೈಮ್ಗಳನ್ನ ಈ ವರ್ಷ ನೀವು ನೋಡಬಹುದು. ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ತಾವೆಲ್ಲರೂ ಇರಬೇಕಾಗತ್ತೆ. ಮಾಧ್ಯಮದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಸುಳ್ಳು ಸುದ್ದಿಗಳು ಬರುವಂತದ್ದಾಗುತ್ತೆ. ಹಾಗೂ ಈ ಒಂದು ಸುಳ್ಳು ಸುದ್ದಿಗಳಿಂದ ಜನ ಹೇಗೆ ಅಂದ್ರೆ, ಒಬ್ಬ ವ್ಯಕ್ತಿ ಶ್ರೀಮಂತನಿದ್ದಾನೆ ಅಂದ್ರೆ ಅವನು ಇನ್ನೊಬ್ಬರಿಗೆ ಮೋಸ ಮಾಡಿನೇ ಶ್ರೀಮಂತನಾಗ್ತಾನೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಅಥವಾ ಒಬ್ಬ ಯಾವುದೋ ರೀತಿಯಲ್ಲಿ ಮುಂದೆ ಕಷ್ಟಪಟ್ಟು ಮುಂದೆ ಬಂದಿದ್ರು ಕೂಡ ಜನ ಯೋಚನೆ ಮಾಡೋದೇನು, ಅವನು ಏನೋ ಒಂದು ತಲೆ ಹೊಡೆದೆ ಮಾಡಿದನ್ ಬಿಡಪ್ಪ, ಅವನು ಒಂದು ನ್ಯಾಯವಾಗಿ ದುಡಿದ್ರೆ ಎಲ್ಲಿ ಮುಂದೆ ಬರಕ್ ಸಾಧ್ಯ. ಈಗ ನಾವು ದುಡಿತಾ ಇರೋದ್ರಲ್ಲಿ ನಮ್ಮ ತಿಂಗಳ ಖರ್ಚಿಗೆ ಆಗೋದಿಲ್ಲ, ಅಂಥದ್ರಲ್ಲಿ ಇಂಥ ಮನೆ ಕಟ್ಟೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಅವನ ಬುದ್ಧಿವಂತಿಕೆಯಿಂದ ಅವನು ಮಾಡಿರ್ತಾನೆ. ಆದ್ರೆ ಇಲ್ಲಿ ಜನ ಮಾತಾಡುವಂಥದ್ದು ಅವನು ಏನೋ ಮಾಡಿದಾನೆ, ಒಂದು ತಪ್ಪು ಕೆಲಸ ಮಾಡಿನೇ ಈ ತರ ಮುಂದೆ ಬಂದಿದ್ದಾನೆ ಅಂತ ಹೇಳಿ ಈ ರೀತಿ ತಪ್ಪು ಯೋಚನೆ ಬರುವಂಥದ್ದು ಜನರಿಗೆ ಬಹಳಷ್ಟು ಕಾಣ್ತಾ ಇದೆ. ಇನ್ನ ರಾಜಕೀಯ ವಿಚಾರವಾಗಿ ಬಂತು ಅಂದ್ರೆ ಪ್ರಾದೇಶಿಕ ಪಕ್ಷಗಳಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯ ಮೂಡಬಹುದು. ಇದರಿಂದಾಗಿ ಒಂದು ಸಮ್ಮಿಶ್ರ ಸರ್ಕಾರ ಯಾವುದಾದ್ರೂ ನಡೀತಾ ಇತ್ತು ಅಂದ್ರೆ ಅದು ಬಿಟ್ಟು ಅಥವಾ ಅದರಲ್ಲಿ ಏಟು ತಿಂದು ಆ ಒಂದು ಮತ್ತೆ ಎಲೆಕ್ಷನ್ ಆಗುವಂತಹ ಸಂದರ್ಭದವರೆಗೂ ಕೂಡ ಹೋಗುವಂತಹ ಲಕ್ಷಣಗಳು ಬರುತ್ತೆ. ಇದು ಯಾವುದೇ ರಾಜ್ಯದಲ್ಲೂ ಆಗಿರಬಹುದು. ಹಾಗೆ ಕೆಲವು ಪ್ರಮುಖ ರಾಜಕೀಯ ವ್ಯಕ್ತಿಗಳಿಗೆ ಆರೋಗ್ಯ ವಿಚಾರದಲ್ಲಿ ತೊಂದರೆಗಳಿರುತ್ತೆ. ಅವರಿಗೆ ವಿಶೇಷವಾಗಿ ಸ್ವಲ್ಪ ಒಂದು ಮೃತ್ಯುಂಜಯ ಮಂತ್ರವನ್ನ ಎಲ್ಲ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀನಿ. ಸಿನಿಮಾ ರಂಗದಲ್ಲಿ ಸ್ವಲ್ಪ ಏಳಿಗೆ ಎಲ್ಲವೂ ಕೂಡ ಆಗುತ್ತೆ. ಹಾಗೂ ದಕ್ಷಿಣ ಭಾರತದಲ್ಲಿ ಇರ್ತಕ್ಕಂತಹ ನಟರು ಎಲ್ರಿಗೂ ಕೂಡ ವಿಶೇಷವಾಗಿ ಶುಭ ಸಮಯ ಅಂತ ಹೇಳ್ತಾನೆ. ಹಾಗೂ ಜೈಲು ಶಿಕ್ಷೆ ಬಗ್ಗೆ ಹೇಳೋದಾಯ್ತು ಅಂದ್ರೆ ಸ್ವಲ್ಪ ಒಂದಷ್ಟು ರಾಜಕಾರಣಿಗಳಿಗೆ ಜೈಲಾಗುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ನೈಸರ್ಗಿಕವಾಗಿ ನಮ್ಮ ಒಂದು ವಿಚಾರವನ್ನ ನೋಡೋದಾಯ್ತು ಅಂದ್ರೆ ಸ್ವಲ್ಪ ಬಸ್ ಅಪಘಾತಗಳಾಗ್ಬೋದು, ಅಗ್ನಿ ಅವಘಡಗಳಾಗುವಂಥದ್ದು ಅಥವಾ ಜ್ವಾಲಾಮುಖಿ ಸ್ಫೋಟ ಆಗುವಂತಹ ವರ್ಷ ಇದಾಗಿರುತ್ತೆ. ಎತ್ತರದ ಪ್ರದೇಶ ಅಥವಾ ಕಣಿವೆ ಪ್ರದೇಶದಲ್ಲಿರುವಂಥವರು ಪ್ರವಾಸಕ್ಕೆ ಹೋಗಬೇಕಾದ್ರೆ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ನದಿಗಳ ಬಗ್ಗೆ ಹೇಳಬೇಕು ಅಂದ್ರೆ ನದಿಗಳೆಲ್ಲವೂ ಕೂಡ ತುಂಬಿ ಹರಿಯುವಂತಹ ಸಾಧ್ಯತೆ ಬರುತ್ತೆ. ಬಂಗಾರ ಮತ್ತು ಬೆಳ್ಳಿ ಈಗ ಬಹಳಷ್ಟು ಎತ್ತರಕ್ಕೆ ಹೋಗಿ ಬಿದ್ದಿದೆ, ಚಿನ್ನ ಬೆಳ್ಳಿ ಎಲ್ಲವೂ ಕೂಡ. ಇನ್ನು ಈ ವರ್ಷದ ಕೊನೆಯ ಹಂತದಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಬರುತ್ತೆ. ಈ ವಿಚಾರ ಎಲ್ಲವನ್ನ ತಿಳಿಸ್ತಾ ಇರುವಂಥದ್ದು ಕೇವಲ ನಿಮ್ಮ ಮಾಹಿತಿಗಾಗಿ ಮಾತ್ರ. ಜೊತೆಯಲ್ಲಿ ಪರಿಹಾರಗಳನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ. ಹಣಕಾಸಿನ ವ್ಯವಹಾರವನ್ನ ಮಾಡುವಾಗ ಎಗ್ರಿಮೆಂಟ್ ಇಲ್ಲದೆ ಈ ವರ್ಷ ಯಾವುದೇ ಕೂಡ ಕೆಲಸವನ್ನ ಮಾಡಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ಡೌಟ್ ಇರುತ್ತೆ. ಹಾಗೂ ಬಣ್ಣದ ಬಳಕೆ, ನೀವು ನಿಮ್ಮ ರಾಶಿಗೆ ಅನುಗುಣವಾಗಿರ್ತಕ್ಕಂತಹ ಬಣ್ಣವನ್ನ ಬಳಸಬೇಕು. ಈ ವರ್ಷ ಹಳದಿ ಬಣ್ಣ ಶ್ರೇಷ್ಠವಾದಂತಹ ಬಣ್ಣ ಆಗಿರುತ್ತೆ. ದೇವತಾ ದರ್ಶನದ ಬಗ್ಗೆ ಹೇಳೋದಾಯ್ತು ಅಂದ್ರೆ ಈ ವರ್ಷ ಯಥೇಚ್ಛವಾಗಿ ದೇವರ ದರ್ಶನ ಮಾಡುವಂತಹ ಯೋಗಗಳು ತಮಗೆಲ್ರಿಗೂ ಕೂಡ ಪ್ರಾಪ್ತಿಯಾಗತ್ತೆ. ಇನ್ನ 50 ವರ್ಷ ಮೇಲ್ಪಟ್ಟವರು ಯಾರೇ ಇದ್ರೂ ಕೂಡ ಕಾಲು ಜಾರಿ ಬೀಳುವಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ನಡಿಬೇಕಾದ್ರೆ, ಸ್ಲಿಪ್ಪರಿ ಜಾಗದಲ್ಲಿ ಹೋಗ್ಬೇಕಾದ್ರೆ ಎಚ್ಚರಿಕೆಯಿಂದ ಇರೋದು ಶುಭವನ್ನ ನಿಮಗೆ ತಂದು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರೂ ಕೂಡ ಫಲ ಸಿಗ್ತಾ ಇಲ್ಲ. ಹಣ ಬರುತ್ತೆ, ಆದ್ರೆ ಕೈಯಲ್ಲಿ ಉಳಿತಾ ಇಲ್ಲ. ಒಂದು ತಪ್ಪಿದ್ರೆ ಇನ್ನೊಂದು ಸಮಸ್ಯೆ ಆಗ್ತಾನೆ ಇರುತ್ತೆ. ಎಲ್ಲೋ ವಿಚಾರದಲ್ಲೂ ಕೂಡ ಅಡೆತಡೆಗಳೇ ಆಗ್ತಾ ಇದೆ. ಮನಸ್ಸಿಗೆ ಶಾಂತಿ ಇಲ್ಲ ಅನ್ನೋ ಭಾವನೆ ನಿಮ್ಮನ್ನ ಕಾಡ್ತಾ ಇದ್ರೆ, ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಎನರ್ಜಿಯಲ್ಲಿ ಸಪೋರ್ಟ್ ಇಲ್ಲದೆ ಇರುವಂತದ್ದು. ವೇದ ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಗೂ ಕೂಡ ನಿರ್ದಿಷ್ಟ ಶಕ್ತಿಯ ರತ್ನಗಳನ್ನು ಹಾಕೋಬೇಕು. ಅವನ್ನ ಸರಿಯಾದ ವಿಧಾನದಲ್ಲಿ ಧರಿಸೋದ್ರಿಂದ ಜೀವನದ ದಿಕ್ಕೇ ಬದಲಾಗುತ್ತೆ. ಇದು ಸ್ಪಿರಿಚುವಲ್ ಕ್ರಿಸ್ಟಲ್ಗಳಾಗಿರುತ್ತೆ, ಸಾಮಾನ್ಯ ಆಭರಣಗಳಲ್ಲ. ನಿಮ್ಮ ರಾಶಿಗೆ ಅನುಗುಣವಾಗಿ ಆಯ್ಕೆ ಮಾಡಿದ ನ್ಯಾಚುರಲ್ ಕ್ರಿಸ್ಟಲ್ ಮಣಿಗಳಿದಾಗಿರುತ್ತೆ. ಇದು ಹಣಕಾಸಿನ ಅಡೆತಡೆಗಳನ್ನ ದೂರ ಮಾಡುತ್ತೆ. ಅಷ್ಟ ದಿಕ್ಕಿನಿಂದ ನಕಾರಾತ್ಮಕ ಶಕ್ತಿಗಳನ್ನ ತಡೆದು ನಿಮಗೆ ರಕ್ಷಣೆಯನ್ನ ಕೊಡುತ್ತೆ. ದೈವ ಬಲವನ್ನ ಹೆಚ್ಚಿಸುತ್ತೆ, ಗುರುಬಲವನ್ನು ಹೆಚ್ಚಿಸುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು
ಎನರ್ಜಿ ಅಲೈನ್ಮೆಂಟ್. ಈ ಮಣಿಗಳನ್ನ ಮುಖ್ಯವಾಗಿ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇದು ಯಾವುದೇ ರೀತಿಯ ಖರೀದಿಯಲ್ಲ, ಇದು ನಿಮ್ಮ ಜೀವನದ ಮೇಲೆ ನೀವೇ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಿಮ್ಮ ರಾಶಿಗೆ ಸೂಕ್ತವಾದ ಮಣಿಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿ. ಸ್ವತಂತ್ರ, ಸಹನೆ, ಸತ್ಯ ಎಲ್ಲವೂ ಕೂಡ ಕೂಡಿರತಕ್ಕಂತಹ ರಾಶಿ ಧನುಸ್ಸು ರಾಶಿ. ಒಂದೇ ಜಾಗದಲ್ಲಿ ನಿಲ್ಲೋರಲ್ಲ ಇವರು. ಯುಗಾದಿ ಹೇಗೆ ನಿಮ್ಮ ಜೀವನದಲ್ಲಿ ಹೊಸತನವನ್ನ ತಂದುಕೊಡುತ್ತೆ ಅಂದ್ರೆ, ನೀವು ಈ ವರ್ಷ ಏಳಿಗೆ ಅಥವಾ ಗ್ರೋತ್ ಅನ್ನ ಕಾಣ್ತೀರಿ. ಆದ್ರೆ ಒಂದು ತಪ್ಪು ನಿರ್ಧಾರ ನಿಮ್ಮ ವೇಗವನ್ನೇ ಕಡಿತ ಮಾಡುವಂತಹ ಒಂದು ಕಾರಣ ಕೂಡ ಆಗಬಹುದು. ಹಾಗೆ ಧನುಸ್ಸು ರಾಶಿಯವರಿಗೆ ಈ ವರ್ಷ ಇರುವಂತಹ ವಿಚಾರಗಳ ಬಗ್ಗೆ ಮಾತಾಡ್ತೀನಿ. ಧನುರಾಶಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರುವಂತಹ ರಾಶಿ. ಇದು ಅಗ್ನಿ ತತ್ವದ ರಾಶಿಯಾಗಿರುತ್ತೆ. ಹಾಗೂ ಈ ರಾಶಿಯ ಅಧಿಪತಿ ಗುರುಗ್ರಹ ಆಗಿರುತ್ತೆ. ಇವರು ಸ್ಪಿರಿಚುವಲ್ ನಾಲೆಜ್ ಅನ್ನ ಇಟ್ಕೊಂಡಿರ್ತಾರೆ. ಓವರ್ ಕಾನ್ಫಿಡೆನ್ಸ್ ಇರುತ್ತೆ, ಸಣ್ಣ ಮಟ್ಟಿಗೆ ಇಂಪೇಷನ್ಸ್ ಇರುತ್ತೆ, ಪೇಷನ್ಸೇ ಇರೋದಿಲ್ಲ ಇವ್ರಿಗೆ. ಹಾಗೆ ಈ ಒಂದು ಯುಗಾದಿ ನಂತರದಲ್ಲಿ ಯಾರು ಡಿಸಿಪ್ಲಿನ್ ಇಂದ ಇರ್ತಾರೋ ಅವ್ರಿಗೆ ಮಾತ್ರ ಯಶಸ್ಸು ಅಂತಕ್ಕಂಥದ್ದು ಪ್ರಾಪ್ತಿ ಆಗುತ್ತೆ. 3 ವಿಚಾರಗಳ ಬಗ್ಗೆ ಮಾತಾಡೋಣ. ಒಂದು ಹಣಕಾಸು, ಎರಡನೇದು ಪ್ರೀತಿ ಪ್ರೇಮ, ಮೂರನೇದು ನಿಮ್ಮ ಕರಿಯರ್ ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ. ಈ ವರ್ಷ ಇನ್ಕಮ್ ಸ್ಟೇಬಲ್ ಆಗುತ್ತೆ, ಟ್ರಾವೆಲ್ ಆಗುವಂತಹ ಸಂದರ್ಭಗಳು ಕೂಡ ಬರುತ್ತೆ, ಒಂದಷ್ಟು ವಿಚಾರಗಳನ್ನ ಕಲಿಯುವಂಥದ್ದು ಹಾಗೂ ಖರ್ಚು ಹೆಚ್ಚಾಗುವಂಥದ್ದು. ಜೂನ್ ನಂತರದಲ್ಲಿ ಫೈನಾನ್ಷಿಯಲ್ ಗ್ರೋತ್ ಆಗುತ್ತೆ, ಫಾರಿನ್ ಕನೆಕ್ಷನ್ ಇಂದ ಲಾಭದಾಯಕ ಫಲಗಳು ಪ್ರಾಪ್ತಿ ಆಗುತ್ತೆ, ಆನ್ಲೈನ್ ಇನ್ಕಮ್ ಜಾಸ್ತಿ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡುವಂತವರು ಶಾರ್ಟ್ ಟರ್ಮ್ಗೆ ಬೇಡ, ಲಾಂಗ್ ಟರ್ಮ್ ಮಾಡ್ಕೊಳ್ಳಿ. ಪ್ರೀತಿ ಪ್ರೇಮದ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಅಲ್ಲಿ ಯಾರಾದ್ರೂ ಇತ್ತು ಅಂದ್ರೆ ಸ್ವಲ್ಪ ಬಿರುಕಾಗ್ಬೋದು ನಿಮ್ಮ ಜೀವನದಲ್ಲಿ. ಒಂದು ಅಸಾಧಾರಣ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಯನ್ನ ನೀವು ಇಷ್ಟಪಡುವಂತಹ ಸಾಧ್ಯತೆ ಇರುತ್ತೆ. ಇನ್ನ ಮದುವೆ ಜೀವನದ ಬಗ್ಗೆ ಹೇಳೋದಾಯ್ತು ಅಂದ್ರೆ, ಪಾರ್ಟ್ನರ್ ಜೊತೆ ಒಂದು ಸ್ಪಿರಿಚುವಲ್ ಟ್ರಿಪ್ ಹೋಗುವಂತದ್ದು ಅಥವಾ ಒಂದು ಟ್ರಾವೆಲ್ ಮಾಡುವಂತಹ ಸಂದರ್ಭಗಳು ಕೂಡ ಬರುತ್ತೆ. ಇನ್ನ ಹಾನೆಸ್ಟಿ ಅನ್ನೋದನ್ನ ಮೇಂಟೈನ್ ಮಾಡ್ಕೊಳ್ಳಿ, ಆಗ ಮಾತ್ರ ಸಂಬಂಧ ಗಟ್ಟಿಯಾಗಿರುತ್ತೆ. ಉದ್ಯೋಗ ಮತ್ತು ವೃತ್ತಿ ಬಗ್ಗೆ ಮಾತಾಡೋಣ. ಪ್ರಮೋಷನ್ ಅಥವಾ ಫಾರಿನ್ ಇಂದ ಒಂದಷ್ಟು ಅವಕಾಶಗಳು ಬರುತ್ತೆ. ಟೀಚಿಂಗ್, ಲಾ, ಸ್ಪಿರಿಚುವಾಲಿಟಿ, ಟ್ರಾವೆಲ್ ಇಂಡಸ್ಟ್ರಿಯಲ್ಲಿ ಯಾರೇ ಇದ್ರು ನಿಮ್ಗೆಲ್ರಿಗೂ ಕೂಡ ಉತ್ತಮ ಅವಕಾಶ ಇದಾಗಿರುತ್ತೆ. ಬಿಸ್ನೆಸ್ ಮಾಡುವಂತವರಿಗೆ ಎಕ್ಸ್ಪೆನ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಶನ್ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ, ವಿದೇಶಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಉತ್ತಮ ಅವಕಾಶ ಬರುತ್ತೆ. ಎಚ್ಚರಿಕೆ ನೀವು ತಗೋಬೇಕಾಗಿರೋದು, ಒಂದು ಮಾತನ್ನ ಕೊಡಬೇಕಾದ್ರೆ ಅದು ಫುಲ್ಫಿಲ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ಕೊಂಡು ಕೊಡಿ. ಓವರ್ ಸ್ಪೆಂಡಿಂಗ್ ಮಾಡಬೇಡಿ, ಹೆಚ್ಚಿನ ಖರ್ಚನ್ನ ಮಾಡಬೇಡಿ, ಅನಗತ್ಯ ಖರ್ಚನ್ನ ಮಾಡಬೇಡಿ. ನಿಮ್ಮ ಲಿವರ್ ಸಂಬಂಧಪಟ್ಟಂತದ್ದು ಸ್ವಲ್ಪ ಸಮಸ್ಯೆಗಳು ಬರಬಹುದು, ಅಥವಾ ತೊಡೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಹುದು. ಅದೃಷ್ಟ ಬಂದು ಹಳದಿ ಆಗುತ್ತೆ. ಗುರುವಾರ ಹಾಗೂ 3 ಅನ್ನೋ ಸಂಖ್ಯೆ ಅದೃಷ್ಟ ಕೊಡುತ್ತೆ. ಸಾಯಿಬಾಬಾ ಅಥವಾ ಶಿರಡಿಗೆ ಹೋಗಿ ಬಂದ್ರೆ ತುಂಬಾ ಒಳ್ಳೆಯದು. ಮಂತ್ರಾಲಯ ಇದೆ, ಮಂತ್ರಾಲಯಕ್ಕೂ ಹೋಗಿ ಬರಬಹುದು. ಕಡಲೆಕಾಳು ಅಥವಾ ಬಾಳೆಹಣ್ಣನ್ನ ದಾನವಾಗಿ ಕೊಡಿ. ಇದೆಲ್ಲವೂ ಕೂಡ ನಿಮಗೆ ಶುಭವನ್ನ ಕೊಡುವಂತಹ ವರ್ಷ ಆಗಿರುತ್ತೆ. ಹಾಗೂ ಇನ್ನಷ್ಟು ಮಾಹಿತಿಯನ್ನ ಅಥವಾ ನಿಮ್ಮ ಜೀವನದ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಕೆಳಕಂಡಿರುವಂತಹ ನಂಬರ್ಗೆ ಕರೆ ಮಾಡುವ ಮುಖಾಂತರದಲ್ಲಿ ನಿಮ್ಮ ಭವಿಷ್ಯವನ್ನ ಕೂಡ ತಿಳ್ಕೊಳ್ಬಹುದು. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಃ ಸುಖಿನೋ ಭವಂತು.